ಈ ವಿಷಯನ ತಕ್ಷಣ ಅಮ್ಮ ಅವ್ರಿಗೆ ಹೇಳಬೇಕು. ಹಲೋ ಕೇಶವ, ಅಂಕಲ್ ಹೇಗಿದ್ದಾರೆ? ನಾನಿವಾಗ ಅಮ್ಮವ್ರ ಜೊತೆ ಇಲ್ಲ ಅಮ್ಮ ಅವ್ರೆ, ಶಶಿ ಮೇಡಮ್ ಹತ್ರ ಬಂದಿದ್ದೀನಿ. ಅಲ್ಲಿಗೆ ಯಾಕೆ ಹೋದೆ? ನೀವು ನನ್ನ ಹತ್ರ ಹೇಳಿದ ವಿಷಯನ ನಾನು ಶಶಿ ಮೇಡಮ್ ಹತ್ರ ಕೇಳ್ದೆ. ಅವಳು ಗೊತ್ತಿಲ್ಲ ಅಂತ ಹೇಳಿದ್ಲು ಅಲ್ವಾ? ಅಂದ್ರೆ ಅವಾಗ ಪಕ್ಕದಲ್ಲಿ ಸರಿ ಇದ್ರು ಅಂತ ಸುಳ್ಳು ಹೇಳಿದ್ರಂತೆ ಅಮ್ಮವ್ರೆ. ಇವಾಗ ನಿಜ ಹೇಳಿದ್ರು ಅಮ್ಮವ್ರೆ. ಅಭಿ ಅವರು ಶಶಿ ಮೇಡಮ್ ಗೊತ್ತಂತೆ ಅಮ್ಮವ್ರೆ. ನಿಜವಾಗ್ಲೂ ಕೇಶವ? ಹೌದು ಅಮ್ಮವ್ರೆ, ಶಶಿ ಮೇಡಮ್ ಅಭಿ ಅವರು ಲವ್ ಮಾಡ್ತಾ ಇದಾರಂತೆ. ನನ್ ಗೆಸ್ಸಿಂಗ್ ರೈಟ್ ಆಗಿದೆ ಅಂತಾಯ್ತು. ಥ್ಯಾಂಕ್ ಗಾಡ್. ಅಣ್ಣ ಶಶಿ ಶತ್ರುಗಳಲ್ಲ, ಲವರ್ಸ್. ಹೌದು ಅಮ್ಮವ್ರೆ, ಸದ್ಯದಲ್ಲೇ ಮದ್ವೆ ಮಾಡ್ಕೋಬೇಕು ಅನ್ಕೋತಾ ಇದಾರಂತೆ. ನೀವು ಅಭಿ ಅವ್ರ ತಂಗಿ ಅಂತ ಶಶಿ ಮೇಡಮ್ ಗೊತ್ತಿಲ್ವಂತೆ, ಅಭಿ ಅವ್ರು ಕೂಡ ಹೇಳಿಲ್ವಂತೆ. ಅಣ್ಣ ಹೇಗಿದ್ದಾನೆ? ಶಶಿ ಹೇಳಿದ್ಲಾ? ಅಂದ್ರೆ ಅಭಿ ಅವ್ರ ಫೋಟೋ ಶಶಿ ಮೇಡಮ್ ಹತ್ರ ಇಲ್ವಂತೆ ಮೇಡಮ್, ಅದಕ್ಕೆ ಹೇಗಿರ್ತಾರೋ ಹೋಲಿಕೆ ಹೇಳೋದಕ್ಕಾಗ್ತಿಲ್ಲ. ಶಾಪದ ಬಗ್ಗೆ ಹೇಳ್ತಾ ಬರ್ತಿರೋ ಸ್ವಾಮಿಗೆ ವಾರಸ್ದಾರ ನಾನು. ಶಾಪಕ್ಕೆ ಬಲಿ ಆಗೋಗಿರೋ ಕುಟುಂಬಕ್ಕೆ ವಾರಸ್ದಾರರು ಅವರು. ಕೇಶವ, ಅಮ್ಮವ್ರೆ, ಅಭಿ ಅಣ್ಣ ನನ್ ಪಕ್ಕದಲ್ಲೇ ನನ್ ನೆರಳಾಗಿದ್ದಾನೆ ಅಂತ ಸ್ವಾಮೀಜಿ ಹೇಳಿದ್ರು ಅಲ್ವಾ? ನನ್ ಪಕ್ಕದಲ್ಲಿ ಯಾವಾಗ್ಲೂ ಇರೋದು ಅಂಕಲ್ ನಂತರ ಇಬ್ರೇ, ರಂಜಿತ್, ಅಶೋಕ್. ಅವರಲ್ಲಿ ಒಬ್ರು ಅಣ್ಣ ಆಗಿರೋ ಚಾನ್ಸ್ ಇದೆ. ಕೇಶವ, ನಿನ್ ಹತ್ರ ಅವ್ರ ಫೋಟೋಸ್ ಇದೆಯಾ? ಫೋನಲ್ಲಿದೆ ಅಮ್ಮವ್ರೆ. ಗುಡ್. ಶಶಿಗ್ ತೋರ್ಸು. ಅವರಲ್ಲಿ ಅಣ್ಣ ಇದಾನೇನೋ ಕೇಳು. ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ಸರಿ ಮೇಡಮ್, ತೋರಿಸ್ತೀನಿ. ಏನ್ ಕೇಶವ, ದಿವ್ಯಾ ಏನಂತಿದ್ದಾಳೆ? ನಿಮ್ಗೆ 2 ಫೋಟೋಸ್ ತೋರಿಸ್ತೀನಿ. ಅವರಲ್ಲಿ ಅಭಿ ಅವ್ರು ಯಾರು ಅಂತ ನೀವು ಹೇಳ್ಬೇಕು. ನೋಡಿ, ಇವ್ರೇನಾ? ಇದನ್ನ ನೋಡಿ ಮೇಡಮ್. ಅಪ್ಪ ಇಲ್ಲ, ಅಮ್ಮ ಸತ್ತೋಗಿದ್ದಾಳೆ, ಅಕ್ಕ ಸತ್ತೋಗಿದ್ದಾಳೆ. ನಾನು ಪ್ರಾಣವಾಗಿ ಪ್ರೀತಿಸಿದ್ದ ಜೈ ಇಲ್ಲ. ಒಂಟಿ ಆಗ್ಬಿಟ್ಟಿದ್ದೀನಿ ಆಂಟಿ, ಒಂಟಿ ಆಗ್ಬಿಟ್ಟಿದ್ದೀನಿ. ಕರೆನ್ಸಿ ಕಂತೆಗಳ ಮಧ್ಯೆ ನಾನೊಬ್ಳು ವೇಸ್ಟ್ ಪೇಪರ್ ಆಗೋಗಿದ್ದೀನಿ. ಆ ಮನೆನೇ ನನಗೆ ಸಮಾಧಿ ತರ ಇದೆ. ನನ್ನವರು ಅನ್ನೋರು ಇಲ್ದೆ ಅನಾಥೆಯಾಗಿ ಉಳ್ಕೊಂಡಿದ್ದೀನಿ. ನನಗೆ ಅಂತ ಉಳ್ಕೊಂಡಿರೋದು ನೀವು, ದಿವ್ಯಾ ಮಾತ್ರನೇ. ಅದಕ್ಕೆ ಎಳ್ಳಷ್ಟು ಪ್ರೀತಿಗೋಸ್ಕರ ನಿಮ್ ಹತ್ರ ಬಂದಿದ್ದೀನಿ. ನೀವು ಬೇಡ ಅಂದ್ರೆ ನನಗೆ ಸಾವೇ ಗತಿ. ಮೇಡಮ್ ಅವ್ರನ್ನ ದೊಡ್ಡ ವಿಲನ್ ಮಾತ್ರ ಅನ್ಕೊಂಡಿದ್ದೆ, ಒಳ್ಳೆ ನಟಿ ಅಂತ ಕೂಡ ಈಗ ಅರ್ಥ ಆಯ್ತು ನನಗೆ. ನಿತ್ಯ, ಇದೇನಮ್ಮ, ಯಾರೇ ಆದ್ರೂ ಬದುಕ್ಬೇಕು ಅಂತ ಕೇಳ್ಕೊತಾರೆ, ಶಾಪ ಹಾಕ್ತಾರ? ನೀನ್ ನಿಜವಾಗ್ಲೂ ಬದಲಾಗಿದ್ರೆ ನಮ್ಗಿಂತ ಹೆಚ್ಚು ಸಂತೋಷ ಪಡೋರು ಯಾರೂ ಇರಲ್ಲ ನಿತ್ಯ. ಅದಕ್ಕೆ ಆಂಟಿ ನಿಮ್ ಹತ್ರಕ್ ಬಂದಿದ್ದೀನಿ. ಇನ್ಮೇಲಿಂದ ನಾನು ನಿಮ್ಮಲ್ಲಿ ಒಬ್ಳು. ನನ್ನ ಆಸ್ತಿ ದಿವ್ಯಾ ಅಭಿದು. ಅವ್ರ ಮದ್ವೆ ನನ್ ಕೈಯಾರೆ ನಡಿಬೇಕು.
ನಾಡಿದ್ದು ಅವರು ಹುಟ್ಟು ಹಬ್ಬ ಅಲ್ವಾ? ಹೊಸ ಬಟ್ಟೆಗಳನ್ನ ತಗೊಂಡ್ ಬಂದಿದ್ದೀನಿ. ಅಮ್ಮ ಇಲ್ದೇ ಇರೋರಿಗೆ ನಾನು ಅಮ್ಮ ಆಗ್ಬೇಕು ಅಂತ ಬಂದಿದ್ದೀನಿ. ಅಜ್ಜಿ, ನಾನು ಮಾಡಿದ್ದು ತಪ್ಪೆ. ಇವಾಗ ಕೂಡ ನಾನು ಈ ಮನೇಲಿ ಇರಬಾರ್ದಾ ಆಂಟಿ? ಪಶ್ಚಾತ್ತಾಪಕ್ಕೂ ಮೀರಿದ ಪ್ರಾಯಶ್ಚಿತ್ತ ಇಲ್ಲಮ್ಮ. ಈಗ್ಲಾದ್ರೂ ನಿನ್ ತಪ್ಪನ್ನ ತಿಳ್ಕೊಂಡ್ ಬಂದಿದ್ಯಾ, ಸಂತೋಷ ಆಗ್ತಿದೆ. ಅಭಿ ದಿವ್ಯಾಗೆ ನೀನ್ ಅಮ್ಮ ಆಗ್ತೀಯ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕಮ್ಮ? ಇದನ್ನ ನೋಡಿ ಯಾವುದೋ ಲೋಕದಲ್ಲಿರೋ ನಿಮ್ಮಮ್ಮ ಗಂಗಾ ಜೈ ಆನಂದ ಪಡ್ತಾರಮ್ಮ. ಅವ್ರ ಆತ್ಮದ ಸಂತೃಪ್ತಿಗೋಸ್ಕರನೇ ನಾನು ಬದಲಾಗಿದ್ದೀನಿ. ನನ್ನನ್ನ ನೀವು ನಂಬಿದ್ರಿ, ಅದೇ ನನಗೆ ಸಂತೋಷ. ಮುಗ್ಧ ಪ್ರಾಣಿಗಳು ಕಟುಕನ್ನ ನಂಬೋ ಹಾಗೆ ಇವರು ಈ ನಿತ್ಯನ ನಂಬ್ತಿದ್ದಾರೆ. ಇವರು ನಿತ್ಯ ನಂಬಿದ್ರೇನೆ ನಮಗ್ ಲಾಭ ಪೌಡ್ರು. ಅಲ್ಲಿ ನೋಡು, ದಿವ್ಯಾನೇ ಬಂದ್ಲು. ಬಾ ದಿವ್ಯಾ, ಯಾರು ಬಂದಿದ್ದಾರೆ ನೋಡು.